ಹೊಸನಗರದಿಂದ ಬೆಂಗಳೂರಿಗೆ ಹೊರಟಂತ ಖಾಸಗಿ ಸ್ಲೀಪರ್ ಬಸ್ ಇದೆ. ಆ ಬಸ್ಸು ಬೆಂಕಿಗೆ ಆಹುತಿ ಆಯಿತು. ಅದರ ನಂತರ ಒಬ್ಬೊಬ್ಬರದು ಅಂದರೆ 10ರಿಂದ 14 ಜನರಿಗೆ ಒಂದು ಗಂಭೀರ ಗಾಯ ಆಗಿತ್ತು. ಆ ಪ್ಯಾಸೆಂಜರು 36 ಜನ ಪ್ಯಾಸೆಂಜರು ಅವರು ಬದುಕಿದ್ದೇ ಒಂದು ರೀತಿಯ ಪವಾಡ ದೃಶ್ಯ ಆಗಿತ್ತು. ನಮ್ಮ ಜೊತೆ ಮಾತಾಡಲಿಕ್ಕೆ ಪ್ಯಾಸೆಂಜರ್ ಅಂತ ಸುಹಾಸ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅವತ್ತು ನೀವು ಯಾರು ಹೋಗ್ತಾ ಇದ್ರಿ, ಏನೇನಾಯಿತು ಅಂತ? ನಾನು, ನನ್ನ ಹೆಂಡತಿ, ನನ್ನ ಮಗುಗೆ 1.5 ವರ್ಷ. ನಾನು, ನನ್ನ ಹೆಂಡತಿ, ನನ್ನ ಮಗು ಹೋಗ್ತಾ ಇದ್ವಿ. ಅದೇ ಆಕ್ಸಿಡೆಂಟ್ ಆದಾಗ ನಾನು ಡ್ರೈವರ್ ಸೀಟ್ ಹಿಂದೆನೇ ಸೀಟ್ ಇತ್ತು ನಮ್ಮದು, L1, L2, L3. ನಾನು ಮತ್ತು ನನ್ನ ಮಗು ಒಟ್ಟಿಗೆ ಡಬಲ್ ಸೀಟಲ್ಲಿ ಮಲಗಿದ್ವಿ. ನನ್ನ ಹೆಂಡತಿ ಸಿಂಗಲ್ ಸೀಟಲ್ಲಿ ಇದ್ದರು. ಅವಳಿಗೆ ಹುಷಾರಿರಲಿಲ್ಲ, ಅಂದರೆ ಅವತ್ತು ಸ್ವಲ್ಪ ಜ್ವರ ಇತ್ತು. ಅವಳು ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಅವಳಿಗೆ ಜೋರು ನಿದ್ದೆ ಬಂದಿತ್ತು. ನನಗೆ ಅಷ್ಟು ನಿದ್ದೆ ಬಂದಿರಲಿಲ್ಲ, ಯಾಕಂದರೆ 10 ಕಾಲಾಗಿದ್ದ ಸಮಯ ನನಗೆ ಅಷ್ಟು ನಿದ್ದೆ ಬಂದಿರಲಿಲ್ಲ. ಆವಾಗ ಈ ಇನ್ಸಿಡೆಂಟ್ ಆಯಿತು. ಫಸ್ಟು ಡ್ರೈವರ್ ಕ್ಯಾಬಿನಲ್ಲಿ ಬೆಂಕಿ ಬಂತು. ಎಲ್ಲರೂ ಕಿರ್ಚಕ್ಕೆ ಶುರು ಮಾಡಿದರು. ನಾನು ಅಲ್ಲೇ ಇರೋದ್ರಿಂದ ನಂಗೆ ಕ್ಲಿಯರಾಗಿ ಕಾಣ್ತು. ಫಸ್ಟು ಇಡೀ ಡ್ರೈವರ್ ಕ್ಯಾಬಿನ್ ಬೆಂಕಿ ಹತ್ಕೊಂಡು ಡ್ರೈವರಿಗೆ ಇದು ಆಗದೆ ರೈಟ್ ಸೈಡಿಗೆ ಹೋಗ್ಬಿಟ್ಟು ಗುದ್ದು ನಿಂತ್ಕೊಂತು. ಅಷ್ಟೊತ್ತಿಗೆಲ್ಲ ಖೇಯಾಸ್ ಆಯಿತು. ಅಂದರೆ ಎಲ್ಲರೂ ಬಿದ್ದರು ಮೇಲಿಂದ. ಎಲ್ಲರೂ ಕಿರ್ಚಕ್ಕೆ ಶುರು ಮಾಡಿದರು. ನನ್ನ ಹೆಂಡತಿ ಅವಳ ಸೀಟಿಂದ ಗುದ್ದಿದ ಫೋರ್ಸಿಗೆ ಅವಳ ಸೀಟಿಂದ ಬಂದು ಬಿದ್ಲು ಕೆಳಗೆ. ಆಮೇಲೆ ಎಲ್ಲರೂ ಜನ ಸ್ಟ್ಯಾಂಪೀಡ್ ಆಗಿರೋದ್ರಿಂದ ಎಲ್ಲರೂ ಇಳ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ರು, ಕಿರ್ಚ್ತಾಯಿದ್ರು, ಎಲ್ಲ ಕೂಗ್ತಾಯಿದ್ರು. ಆವಾಗ ಸ್ವಲ್ಪ ಜನ ನನ್ನ ಹೆಂಡತಿ ಮಧ್ಯ ಬಂದು ಬಿದ್ದಿದ್ದರಿಂದ ಅವಳ ಮೇಲೆ ಒಂದು ಸ್ವಲ್ಪ ಜನ ಹತ್ಕೊಂಡು ಹೋಗೋದು, ಆ ಥರ ಎಲ್ಲ ಕೇಸಸ್ಗಳಾಯಿತು. ಅವಳು ನನಗೆ ಆ್ಯಕ್ಚುಲಿ ಕಾಣಿಸ್ತಾ ಇದ್ಲು, ಆದರೆ ಸೇವ್ ಮಾಡೋಕೆ ಆಗ್ತಾ ಇರಲಿಲ್ಲ. ಎಲ್ಲ ಜನ ಓಡಾಡ್ತಾ ಇದ್ರು. ಅಷ್ಟೊತ್ತಿಗೆ ನನ್ನ ಪಕ್ಕ ಇದ್ದಿದ್ದ ಮಗು ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತು. ಸೊ ಫಸ್ಟ್ ನನ್ನ ಮಗುನ ಏನಾದ್ರು ಮಾಡಿ ಸೇವ್ ಮಾಡೋಣ ಅಂತ ನೋಡಿದೆ. ಮುಂದ್ಗಡೆ ಅಷ್ಟೊತ್ತಿಗೆ ಇಡೀ ಡ್ರೈವರ್ ಕ್ಯಾಬಿನ್, ಫುಲ್ ಕ್ಯಾಬಿನ್ ಬೆಂಕಿ ಎತ್ಕೊಂಡಿತ್ತು. ಇನ್ನೇನು ಆಪ್ಷನ್ ಅಂದರೆ ವಿಂಡೋಯಿಂದ ಹೋಗಬೇಕಾಗಿತ್ತು. ಸೊ ನಂದು ಲೋವರ್ ವಿಂಡೋ ಆಗಿರೋದ್ರಿಂದ ವಿಂಡೋ ಫುಲ್ ತೆಗೆದೆ. ಮಗುನ ಫಸ್ಟ್ ಹೆಂಗಾರು ಮಾಡಿ ಹೊರಗೆ ಹಾಕೋಣ ಅಂತ ಟ್ರೈ ಮಾಡಿದೆ. ಸ್ವಲ್ಪ ಹೈಟಲ್ಲಿತ್ತು ಬಸ್ಸು, ಮಗುನ ಬಿಡೋಕ್ಕಾಗ್ತಾ ಇರಲಿಲ್ಲ, ಬಿದ್ದರೆ ಬೀಳ್ತಾ ಇತ್ತು. ಸೊ ನಾನೇನು ಮಾಡಿದೆ, ನಾನು ಹಾರೋಣ ಅಂತ ಹಾರಿ ವಿಂಡೋ ಓಪನ್ ಮಾಡಿ ಫಸ್ಟ್ ಹಾರಿದೆ. ಬಸ್ಸಿಂದ ಹಾರಿ ಮಗುನ ಒಂದೇ ಕೈಲಿ ಎತ್ತಿ ಈ ಕಡೆ ಹೊರಗಿಟ್ಟು ನನ್ನ ಹೆಂಡತಿಯಲ್ಲಿದ್ದಾಳೆ ಅಂತ ಹುಡ್ಕಕ್ಕೆ ಶುರು ಮಾಡಿದೆ. ಅವಳು ಅಷ್ಟೊತ್ತಿಗೆ ಡ್ರೈವರು ಮತ್ತು ಪ್ಲಸ್ ಅಲ್ಲಿದ್ದಂಥ ಈ ಬಸ್ಸಿನ ಸಿಬ್ಬಂದಿಗಳು ಅವಳನ್ನು ಸೇವ್ ಮಾಡಿ ಹೊರಗಡೆಯಿಂದ ಕರ್ಕೊಂಡ್ಬಂದಿದ್ದರು. ಆದರೆ ಆ ಗುದ್ದಿದ್ದ ಇಂಪ್ಯಾಕ್ಟ್ ಫೋರ್ಸಿಗೆ ಅವಳಿಗೊಂದು ಸ್ವಲ್ಪ ಇದಾಗಿದೆ, ಗಾಯ ಆಗಿದೆ, ಮತ್ತು ಕೈಯಲ್ಲಿ ಸುಟ್ಟಿನ ಗಾಯ ಆಗಿದೆ. ನನಗೆ ಸ್ವಲ್ಪ ಮೈನರ್ ಇಂಜುರಿ ಆಗಿದೆ ಇಲ್ಲಿ, ಅಷ್ಟೇ ಮತ್ತೆ ಇನ್ನೇನು. ಆ ಕ್ಷಣ ಹೇಗಿತ್ತು? ನೀವು ಡ್ರೈವರ್ ಹಿಂಭಾಗದಲ್ಲಿ ಇದ್ರಿ, ಸಡನ್ ಆಗಿ ಬೆಂಕಿ ಹೆಂಗೆ ಹೊತ್ಕೊಂಡಂತ, ಯಾವ ಕಾರಣದಿಂದ ಬೆಂಕಿ ಎತ್ತಲ್ಲಿ? ಅದೇ ಈಗ ಏನಪ್ಪ, ಬಸ್ಸಿನ ಲೈಟ್ ಎಲ್ಲ ಆಫ್ ಆಗಿತ್ತು. ನಾವೆಲ್ಲ ಕಣ್ಣು ಮುಚ್ಕೊಂಡಿದ್ವಿ ಅಷ್ಟೇ, ನಿದ್ದೆ ಎಲ್ಲ ಜೋರಾಗಿ ಬಂದಿರಲಿಲ್ಲ ನನಗೆ. ಅದು ಆ ಇನ್ಸಿಡೆಂಟ್ ಅಂದರೆ ಒಂಥರ ಉಸ್ ಅಂತ ಒಂಥರ ಸೌಂಡಲ್ಲಿ ಬೆಂಕಿ ಬಂತು, ಜೋರಾಗಿ ಬಂತು. ನಾನೇ ಫಸ್ಟ್ ಸೀಟ್ ಇರೋದ್ರಿಂದ ಕರ್ಟನ್ ಸ್ವಲ್ಪ ಓಪನ್ ಆದರೂ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಸೊ ಫುಲ್ ಬೆಂಕಿ ಬಂತು. ವಿತಿನ್ 1 or 2 ಸೆಕೆಂಡ್ ಬಸ್ಸು ಹೋಗ್ಬಿಟ್ಟು ಗುದ್ದಿತು, ಯಾಕಂದರೆ ಅದು ರೈಟ್ ಸೈಡ್ಗೆ ಹೋಗ್ಬಿಟ್ಟು ಗುದ್ದಿತು. ಆವಾಗ ನಮಗೆಲ್ಲ ಗೊತ್ತಾಯಿತು ಏನೋ ಆಗಿದೆ, ಅಂದರೆ ಏನೋ ಆಗುತ್ತೆ ಇದು, ಈಗ ಆದಷ್ಟು ಬೇಗ ನಾವು ಸೇವ್ ಆಗಬೇಕು ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಯಿತು.